ಸೊ ಕೊನೆಗೂ ಬಿಗ್ ಬಾಸ್ ಸೀಸನ್ 10 ಮುಗ್ದಿದೆ. ಹಾಗೆ ಕಾರ್ತಿಕ್ ಅವರು ವಿನ್ ಆಗಿ 50 ಲಕ್ಷ ಕ್ಯಾಶು, ಒಂದು ಕಾರು, ಒಂದು ಬೈಕು, ಎಲ್ಲ ಅವ್ರದ್ದಾಗಿಸ್ಕೊಂಡಿದ್ದಾರೆ. ಹಾಗೆ ಪ್ರತಾಪ್ ಅವರು ಬಂದಂಥ 10 ಲಕ್ಷನೂ ನಾನು ಬೇರೆಯವ್ರಿಗೆ ಕೊಡ್ತೀನಿ, ಅದು ನನಗೆ ಬೇಡ. ಹಾಗೆ ಸ್ಕೂಟಿ ಕೂಡ ಡೆಲಿವರಿಗೆ ಬಾಯ್ ಯಾರಿಗಾದರೂ ಕೊಡ್ತೀನಿ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಲ್ಲ, ಹೊರಗಡೆ ನೋಡಿದ್ರೆ ಅಷ್ಟು ಸಲ ಮಾಡ್ಕೊಂಡವ್ರೆ, ಅಷ್ಟು ದುಡ್ಡು ಬೇಕಂತೆ, ಇಷ್ಟು ದುಡ್ಡು ಬೇಕಂತೆ, ಅದಂತೆ ಇದಂತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆ ಕೇಸಂತೆ ಈ ಕೇಸಂತೆ ಅಂತ. ಪ್ರತಾಪ್ ಅವ್ರು ನೋಡೋರು ಕೂಲಾಗಿ ಎಲ್ಲ ಕೊಟ್ಬಿಡ್ತೀನಿ ಸರ್, ಅದೇನು ಮತ್ತೇನಾರ ಕಾಗೆಗೀಗೆ ಆರ್ಸೋಕೆ ಏನಾರು ಹೊಂಟವ್ರು ಏನೋ ಗೊತ್ತಿಲ್ಲ. ಸೊ ಹೋಪ್ ಇನ್ಮೇಲಾದರೂ ಎಲ್ಲನೂ ಬಿಟ್ಟು ಆರಾಮಾಗಿ ಪೀಸ್ ಆಫ್ ಮೈಂಡಿಂದ ಜೀವನ ಮಾಡಲಿ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿನ್ನೆ ಕಾರ್ತಿಕ್ ಅವರು ಟ್ರೋಫಿನ ತಗೊಂಡು ಮನೆಗೆ ಹೋಗುವಾಗ ಒಂದು ಮಾಧ್ಯಮಕ್ಕೆ ಒಂದು ಮಾಧ್ಯಮದವರು ಒಂದು ಪ್ರಶ್ನೆನ ಕೇಳಿರ್ತಾರೆ, ಹೇಗೆ ಫೀಲ್ ಆಯಿತು ಟ್ರೋಫಿ ಗೆದ್ದಿದ್ದು ಅಂತ. ಅದಕ್ಕೆ ಕಾರ್ತಿಕ್ ಅವರು ನಾನು ಬಂದಾಗಲೂ ಕೂಡ ಎಲ್ಲರೂ ಕಾರ್ತಿಕ್ ಎಲಿಮಿನೇಟ್ ಆಗ್ತಾನೆ ಅಂತ ಹೇಳ್ತಿದ್ರು. ಬಟ್ ನಾನು ಗೆದ್ದಿದ್ದೀನಿ, ಯಾರೇ ನನ್ನ ತುಣಿಯೋದಕ್ಕೆ ಪ್ರಯತ್ನ ಪಟ್ಟರು, ನಾನು ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಹೌದು, ಗೆದ್ದಿರೋ ಒಂದು ಜೋಶಲ್ಲಿ ಅವಾಗ ಒಂದು ಮಾತು ಹೆಚ್ಚು ಕಮ್ಮಿ ಅದು ಇದು ಆಗುತ್ತೆ. ಅದಕ್ಕೋಸ್ಕರ ಅದು ನೀವು ಡ್ರ್ಯಾಗ್ ಮಾಡೋವಂಥದ್ದು, ವಿನಯ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಸಂಗೀತ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅದನ್ನ ಹಿಡ್ಕೊಂಡು ಹೊರಗಡೆ ಬಂದಮೇಲೆ ಈ ಥರ ಮಾತಬೇಕಂತ ಎಲ್ಲ. ಅದು ಏನಂತ ದೊಡ್ಡ ಮ್ಯಾಟ್ರ್ ಅಲ್ಲ, ಸುಮ್ಮನೆ ಹಿಡ್ಕೊಂಡು ಎಳಿತಿದ್ದಾರೆ, ಡ್ರ್ಯಾಗ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಆಗುತ್ತೆ, ಒಂದೊಂದು ಮಾತು ಹೆಚ್ಚು ಕಮ್ಮಿ ಆಗುತ್ತೆ. ಮನುಷ್ಯ ಅಂದಮೇಲೆ ಅವನು ಹೆಚ್ಚು ಕಮ್ಮಿ ಮಾತಾಡಿದೆ ಇನ್ಯಾರು ಮಾತಾಡ್ತಾರೆ? ಎಲ್ಲದನ್ನೂ ಹಂಗೆ ಸ್ಟೇಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಮನುಷ್ಯ ಏನೂ ಮಾತಾಡೋಕ್ಕೆ ಹೋಗಬಾರ್ದು. ಆ ಥರ ಆಗೋಗುತ್ತೆ. ಅದೆಲ್ಲ ಅವರು ಬಿಸ್ಸಾಗಿ ಮಾತಾಡಿದ್ರು, ಏನು ಮಾತಾಡಿದ್ರು, ಒಂದು ಜೋಶು. ಮಾತಾಡ್ತಾರೆ, ಅದೇನು ತಪ್ಪು ಅಂತ ನನಗೇನು ಅನ್ನಿಸ್ತಲ್ಲ. ನೋಡುವ, ಎಲ್ಲರೂ ಇಂಟರ್ವ್ಯೂಗೆ ಕೊಡ್ತಿದ್ದಾರೆ. ಏನೇನು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅಂತ. ಹಾಗೆ ನೆಕ್ಸ್ಟ್ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.